ಹಲೋ ಗೈಸ್, ನಮಸ್ತೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಆತ್ಮೀಯರೇ, ಇಂದು ಈ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿಯೇ ಬೆಳೆಸಿದಂತಹ ಹೈಬ್ರಿಡ್ ಜಾತಿಗೆ ಸೇರಿದಂತಹ ವಾಟರ್ ಆ್ಯಪಲ್ ಗಿಡದ ಬಗ್ಗೆ ಹೇಳಲು ಬಯಸುತ್ತೇನೆ. ಎಷ್ಟೊಂದು ಸುಂದರವಾದಂಥ ಹಾಗೂ ಆರೋಗ್ಯವಂತಹ ವಾಟರ್ ಆ್ಯಪಲ್. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋದಲ್ಲಿ ಕಾಣುವಂತಹ ಈ ಹಣ್ಣಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲು ನಾನು ಬಯಸುತ್ತೇನೆ. ನೋಡಿ, ಕಾಯಿ ಇರುವಾಗ ಈ ಹಣ್ಣು ಈ ರೀತಿ ಇರುತ್ತದೆ. ಕ್ರಮೇಣ ದಿನಗಳು ಹೋದಾಗೇ ಸಾಧಾರಣ 15 ದಿನಗಳಾಗುವಾಗ ಈ ಹಣ್ಣಾಗುತ್ತವೆ ಹಾಗೂ ಬಣ್ಣ ಕೂಡ ಪಿಂಕ್ ಬಣ್ಣಕ್ಕೆ ತಿರುಗುತ್ತವೆ. ನೋಡಿ, ಈ ಗಿಡ ಎಷ್ಟೊಂದು ಚಿಕ್ಕದಾಗಿದ್ದು ಬುಡದಲ್ಲಿಯೇ ಹಣ್ಣುಗಳನ್ನು ಕಾಣಬಹುದು. ಈ ಗಿಡಕ್ಕೆ ಸುಮಾರು 3 ವರ್ಷಗಳು ಆದವು. ಎತ್ತರಕ್ಕೆ ಈ ಗಿಡ ಬೆಳೆಯುವುದಿಲ್ಲ. ಚಿಕ್ಕ ಮಕ್ಕಳಿಗೂ ಕೂಡ ಈ ಹಣ್ಣನ್ನು ಕೊಯ್ಯಬಹುದು. ಯಾಕೆಂತ ಹೇಳಿದರೆ ಈ ಗಿಡದಲ್ಲಿ ಬುಡದಲ್ಲಿಯೇ ಹಣ್ಣಾಗಲು ಪ್ರಾರಂಭವಾಗುತ್ತವೆ. ಗಿಡದಲ್ಲಿ ಬಹಳಷ್ಟು ಹಣ್ಣುಗಳು ಹೀಗಾಗಿ ಆಗಿದ್ದವು. ಮನೆಗೆ ಬಂದವರಿಗೆ ಈ ಹಣ್ಣಿನ ಗಿಡದ ಮೇಲೆ ಒಮ್ಮೆ ಕಣ್ಣು ಹಾಯಿಸುತ್ತಾರೆ. ಯಾಕೆಂತ ಹೇಳಿದರೆ ಈ ಗಿಡ ತುಂಬ ಹಣ್ಣುಗಳನ್ನು ಯಾರು ಕೂಡ ಕಂಡರೂ ಕೂಡ ಬಹಳ ಆಕರ್ಷಣೀಯವನ್ನು ಉಂಟು ಮಾಡುವಂತಹ ಈ ಒಂದು ಹಣ್ಣಾಗಿದೆ. ಆರೋಗ್ಯವಂತ ಹಾಗೂ ಬಹಳ ರುಚಿಯನ್ನು ಕೊಡುವಂತಹ ಈ ಹಣ್ಣು ನೀವು ಕೂಡ ನಿಮ್ಮ ಮನೆಯ ಅಂಗಳದಲ್ಲಿ ಬೆಳೆಸಿ. ಈ ಗಿಡಕ್ಕೆ ಅಷ್ಟೊಂದು ಆರೈಕೆ ಬೇಕಂತಿಲ್ಲ. ಕೇವಲ ನಾನು ಈ ಗಿಡಕ್ಕೆ ಸುಡುಮಣ್ಣು ಹಾಗೂ 2 ದಿನಕ್ಕೊಮ್ಮೆ ನೀರನ್ನು ಹಾಕಿರುತ್ತೇನೆ. ಈ ಗಿಡವನ್ನು ನಾನು ನರ್ಸರಿಯಿಂದ ತಂದಿರುತ್ತೇನೆ. ಗಿಡಕ್ಕೆ ಸುಮಾರು 3 ವರ್ಷಗಳು ಆದವು. 1.5 ವರ್ಷದಲ್ಲಿಯೇ ಈ ಗಿಡದಲ್ಲಿ ಹಣ್ಣುಗಳಾಗಲು ಪ್ರಾರಂಭವಾಗಿವೆ. ವರ್ಷಗಳು ಹೋದಂತೆ ಈ ಗಿಡದಲ್ಲಿ ಹಣ್ಣುಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತವೆ. ಇಂತಹ ರಾಸಾಯನಿಕ ಮುಕ್ತವಾದಂತಹ ಹಣ್ಣನ್ನು ಸೇವಿಸುವುದು ಬಹಳ ಒಳ್ಳೆಯದು. ಮಾರುಕಟ್ಟೆಯಲ್ಲಿ ಸಿಗುವಂಥ ಪ್ರತಿಯೊಂದು ಹಣ್ಣಿಗೆ ಕೂಡ ವಿಷಕರ ಆದಂಥ ಅಂಶವನ್ನು ಬೆರೆಸುತ್ತಾರೆ ಎಂಬ ಸುದ್ದಿ ಇದೆ. ಆದುದರಿಂದ ತಮ್ಮ ಆರೋಗ್ಯವನ್ನು ಕಾಪಾಡಲು ನಾವೇ ನಮ್ಮ ಮನೆಯ ಸುತ್ತಮುತ್ತ ಇಂತಹ ಗಿಡಗಳನ್ನು ಬೆಳೆಸಿ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿಸೋಣ. ಒಂದು ವೇಳೆ ಜಾಗದ ಅಭಾವ ಇದ್ದಂತಾದರೂ ಕೂಡ ದೊಡ್ಡ ಗೋಣಿ ಚೀಲಗಳಲ್ಲಿ ಇಂತಹ ಗಿಡವನ್ನು ಬೆಳೆಸಬಹುದು. ಯಾಕೆಂತ ಹೇಳಿದರೆ ಈ ಗಿಡವು ಅಷ್ಟೊಂದು ಎತ್ತರಕ್ಕೆ ಬೆಳೆಯುವುದಿಲ್ಲ. ನಾನು ನಮ್ಮ ಮನೆಯ ಹತ್ತಿರದ ನರ್ಸರಿಯಿಂದ ತಂದಂಥ ಈ ಗಿಡ ಆಗಿದ್ದು, ಅಲ್ಲಿ ಕೂಡ ಇಂತಹ ಗಿಡವನ್ನು ಗೋಣಿ ಚೀಲಗಳಲ್ಲಿ ನೆಟ್ಟಿರುತ್ತಾರೆ. ಆದುದರಿಂದ ಈ ಗಿಡವನ್ನು